ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಭವನ ಕನ್ನಡ ಭವನ ಕುಣಿಗಲ್ನಲ್ಲಿದ್ದೀವಿ. ಇವತ್ತು ವಿಶೇಷತೆ ಏನು ಅಂತಂದರೆ ಕನ್ನಡವನ್ನು ಓದುವಂಥ ಓದುಗರ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ. ಮನೆಗೆ ಪತ್ರಿಕೆ ಓದರೂ ಸಂಜೆ ತನಕ ಆ ಪತ್ರಿಕೆ ಬಿಚ್ಚಿ ನೋಡೋರು ಇರಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಕುಣಿಗಲ್ ಕನ್ನಡ ಭವನ ಒಂದು ಏನೋ ಓಪನ್ ಆಗಿತ್ತು, ಅದು ಈ ದಿನ ಸಾರ್ವಜನಿಕವಾಗಿ ಗ್ರಂಥಾಲಯವಾಗಿ ಮಾರ್ಪಟ್ಟಿದೆ. ಈ ದಿನ ಆ ಸಂಬಂಧ ಒಂದು ಸಭೆ ಇದೆ. ಯಾವ್ಯಾವ ರೀತಿ ಗ್ರಂಥಾಲಯ ನಿರ್ಮಾಣ ಆಗಿದೆ, ಅಲ್ಲೇನೆಲ್ಲ ಸಿಗುತ್ತೆ, ಯಾವ ರೀತಿ ನಾವು ಬಳಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ಆ ಸಮಿತಿಯ ಹಲವಾರು ಸದಸ್ಯರು ಹಾಗೂ ಹಿರಿಯ ಪದಾಧಿಕಾರಿಗಳೆಲ್ಲ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಏನು ಗ್ರಂಥಾಲಯ ಇದೆ ಅದು ಒಳಭಾಗವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅಧ್ಯಕ್ಷರಾದ ಕಪ್ಪನಿಪಾಳ್ಯ ರಮೇಶ್ ಅವರಿದ್ದಾರೆ. ಈ ಗ್ರಂಥಾಲಯದ ಬಗ್ಗೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಈ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದೀರಿ, ಇದರಿಂದ ಯಾರ್ಯಾರಿಗೂ ಉಪಯೋಗ ಆಗುತ್ತೆ ಏನು? ಸರ್ ನಮಸ್ಕಾರ. ನಾವು ಕುಣಿಗಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಕುಣಿಗಲ್ ತಾಲೂಕಿನಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಾರದಿಂದ ಇರ್ತಕ್ಕಂಥ ಒಂದು ಗ್ರಂಥಾಲಯ ಇದೆ, ಆದರೆ ಎಲ್ರಿಗೂ ಅದು ಸಿಗೋಕ್ಕೆ ಆಗ್ತಾ ಇಲ್ಲ ಅಂತ ಒಂದು ನಿಟ್ಟಿನಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಅನೇಕ ಸಾಹಿತ್ಯಾಸಕ್ತರು ಇರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸಾಹಿತ್ಯಾಸಕ್ತಿ ಅನ್ನೋದು ಕಡಿಮೆ ಕೂಡ ಆಗ್ತಾ ಇದೆ. ಇವತ್ತು ಮೊಬೈಲ್ ಅನ್ನುವಂಥದ್ದು, ಅದರೊಳಗೂ ಕೂಡ ಈ ಲಾಕ್ಡೌನ್ ಅಥವಾ ಈ ಕೊರೋನಾ ಬಂದು ಹೋದ ಮೇಲೆ ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧಾಪ್ಯದ ತನಕ ಎಲ್ಲ ವರ್ಗದವರು ಕೂಡ ಈ ಮೊಬೈಲ್ ಅನ್ನುವಂಥ ಗೀಳಿಗೆ ಒಳಗಾಗಿರ್ತಕ್ಕಂಥದ್ದು. ಸೊ ಅದರಿಂದ ಹೊರತಂದು ಪುಸ್ತಕದ ಕಡೆ ಗಮನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುಣಿಗಲ್ ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು 10,000 ಪುಸ್ತಕಗಳನ್ನು ಒಳಗೊಂಡುವಂಥ ಒಂದು ಬೃಹತ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ನಾವು ಈಗ ಆಲ್ರೆಡಿ ಸಾಧ್ಯವಾದಷ್ಟು ಪುಸ್ತಕಗಳನ್ನು ಸಿದ್ಧ ಮಾಡಿಟ್ಕೊಂಡಿದ್ದೇವೆ. ಅದರ ಜೊತೆಗೆ ಇದೊಂದು ಡಿಜಿಟಲ್ ಯುಗ, ಎಲ್ಲವೂ ಬೇಕಾಗುತ್ತೆ. ಆ ಕಾರಣದಿಂದ ಒಂದು ಡಿಜಿಟಲ್ ಲೈಬ್ರರಿಯನ್ನು ಕೂಡ ನಾವು ಸಿದ್ಧ ಮಾಡಿಟ್ಟಿದ್ದೇವೆ. ಸುಮಾರು ಈಗ ತಕ್ಷಣಕ್ಕೆ ಒಂದು 5 ಕಂಪ್ಯೂಟರ್ಗಳು ಇರ್ತಕ್ಕಂಥದ್ದು. ಇದ್ರ ಮುಖಾಂತರ ವಿದ್ಯಾರ್ಥಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಪ್ರಚಲಿತ ವಿದ್ಯಮಾನಗಳಿರ್ಬೋದು ಅಥವಾ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಏನು ಬೇಕೋ ಅದೆಲ್ಲವನ್ನು ಕೂಡ ಈ ಕಂಪ್ಯೂಟರ್ ಮುಖಾಂತರ ಪಡ್ಕೊಳ್ಳಿ ಜ್ಞಾನವನ್ನು ಅನ್ನುವಂಥ ನಿಟ್ಟಿನಲ್ಲಿ ನಾವು ಡಿಜಿಟಲ್ ಲೈಬ್ರರಿಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಾವೊಂದು ಅತಿಥಿಗಳಿಗೆ ಇವತ್ತು ನಮ್ಮಲ್ಲಿ 10 ಸಾಹಿತ್ಯ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು. ನಾವು ಇಲ್ಲಿವರೆಗೂ ಪ್ರವಾಸ ಮಂದಿರವನ್ನು ಅತಿಥಿಗಳಿಗೆ ಬಳಸ್ಕೋತಾ ಇದ್ದೋ. ಹಾಗಾಗಿ ನಮ್ಮದೇ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಕೊಠಡಿನಲ್ಲಿ ಅತಿಥಿಗಳು ಬಂದು 1-2 ನಿಮಿಷ ವಿಶ್ರಾಂತಿಯನ್ನು ಪಡ್ಕೊಂಡು ಕಾರ್ಯಕ್ರಮಕ್ಕೆ ಬರೋ ನಿಟ್ಟಿನಲ್ಲಿ ಈ ರೀತಿ ನಾವು ಅತಿಥಿ ಕೊಠಡಿಯನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದೇವೆ. ಈ ರೀತಿ ಸೋಫಾ ಸೆಟ್ಟು ಇರಬೇಕು ಅಂತದ್ದು ನಾವೀನ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ಚೇರ್ಗಳು ಇರ್ತಕ್ಕಂಥದ್ದು. ಸೊ ಯಾವುದೇ ಅತಿಥಿಗಳು ಬಂದರೂ ಕೂಡ ನಮ್ಮದೇ ಸಾಹಿತ್ಯ ಪರಿಷತ್ತಿನಲ್ಲಿ ಇದ್ದುಕೊಂಡು ನಮ್ಮ ಸಾಹಿತ್ಯ ಪರಿಷತ್ತಿನ 10 ಹಲವು ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಬೇಕು ಅಂತ ಈಗ ಆಲ್ರೆಡಿ ಸೊಂದಲಗೆರೆ ಲಕ್ಷ್ಮೀಪತಿ ಅನ್ನುವಂತಹ ಪ್ರಕಾಶಕರು ಸಾಹಿತಿಗಳು ಮೇಲುಗಡೆ ತಮ್ಮ ಸ್ವಂತ ಹಣದಿಂದ ಅವರು ತಂದೆ ತಾಯಿಗಳ ಹೆಸರಿನಲ್ಲಿ ಸುಮಾರು 300 ಆಸನಗಳ ವ್ಯವಸ್ಥೆಯುಳ್ಳ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಮೇಲ್ಗಡೆ ಇರ್ತಕ್ಕಂಥದ್ದು ನಾನು ತೋರಿಸ್ತೀನಿ. ಅಲ್ಲಿ ನಾವು ಬೇಕಾದರೆ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅನುವು ಮಾಡಿಕೊಡ್ತೀವಿ. ಜೊತೆಗೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಸಮಾಜ ಪರ ಸಂಘಟನೆಗಳು ತಮ್ಮ ಸಮಾಜ ಪರ ಕಾಳಜಿಯುಳ್ಳಂತಹ ಚಟುವಟಿಕೆಗಳಿಗೆ ನಾವು ಆ ಸಭಾಂಗಣವನ್ನು ನಾವು ಅವರಿಗೆ ಖಂಡಿತವಾಗಲೂ ಕೊಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ಅತಿ ಅದ್ಭುತವಾಗಿರ್ತಕ್ಕಂತಹ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ನೋಡಿರಬೇಕು ನೀವು, ಸಾಮ್ರಾಟ್ ಅಶೋಕ ಅನ್ನುವಂಥ ಪುಸ್ತಕ. ಜೊತೆಗೆ ನಾವು ನಮ್ಮ ಗ್ರಂಥಾಲಯ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಸಭಾಂಗಣದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ, ಪಂಪ ಪ್ರಶಸ್ತಿ ಪುರಸ್ಕೃತರ,
ಭಾವಚಿತ್ರಗಳು ಮತ್ತು ಪ್ರಾಚೀನ ಕಾಲದ ಕವಿಗಳು, ಕನ್ನಡದ ಕಣ್ಣುಮಣಿಗಳು, ಮತ್ತು ಕನ್ನಡಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಚಾರವಂತರು, ಮತ್ತು ಕುಣಿಗಲ್ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈಗಾಗಲೇ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳ ಭಾವಚಿತ್ರಗಳು, ನಿತ್ಯ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳ ಭಾವಚಿತ್ರಗಳು, ಇವೆಲ್ಲವನ್ನು ನಾವು ಮಾಡಿರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಮ್ಮ ಕುಣಿಗಲ್ ತಾಲೂಕು ಘಟಕದಿಂದ ಸುಮಾರು 3-4 ಪುಸ್ತಕಗಳನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಅದರೊಳಗೆ ನಾಗಿನಿ ಸಿರಿ ಅನ್ನುವಂತಹದ್ದು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪುಸ್ತಕ ಆಗಿರ್ತಕ್ಕಂತಹದ್ದು. ಅವು ಕೂಡ ಇಲ್ಲಿ ನಮ್ಮ ಗ್ರಂಥಾಲಯವನ್ನು ಅಲಂಕರಿಸಿದ್ದಾವೆ. ನಾಗಿನಿ ಸಿರಿ ಅನ್ನುವಂತಹದ್ದು ನಮ್ಮ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆ. ಇದ್ರ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ಬೇರೆ ಬೇರೆ ಕುಣಿಗಲ್ ತಾಲೂಕಿನ ಕನ್ನಡ ಕವಿಗಳ, ಲೇಖಕರ ಪುಸ್ತಕಗಳನ್ನು ನಾವು ನಮ್ಮ ಕಡೆಯಿಂದ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ನೋಡಿ ಇನ್ನು ಏನಿಲ್ಲಿ ರ್ಯಾಕ್ಗಳಲ್ಲಿ ವಿಚಾರ ಸಾಹಿತ್ಯ ಇರಬಹುದು, ನಾಟಕ ಪ್ರಕಾರಗಳು ಇರಬಹುದು, ಮತ್ತು ಕತೆ, ಕಾದಂಬರಿ ಇತ್ಯಾದಿ ಪುಸ್ತಕಗಳಿರ್ಬೋದು. ಜೊತೆಗೆ ನಮ್ಮ ಜನಪದ ಸಾಹಿತ್ಯವನ್ನು ಕುರಿತಂಥ ಪುಸ್ತಕಗಳಿರ್ಬೋದು. ಮೊನ್ನೆ ಏನು ರಾಜ್ಯ ಮಟ್ಟದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಿತು, ಆ ಮಂಡ್ಯದ ಸ್ಮರಣ ಸಂಚಿಕೆ ಬೆಲ್ಲದಾರತಿ ಅನ್ನುವಂಥದ್ದು ನೆನಪಿನ ಸಂಪುಟ, ಅದನ್ನು ಕೂಡ ನಾವಿರ್ತಕ್ಕಂಥದ್ದು. ಹೀಗೆ ಏನು ಇಲ್ಲಿವರೆಗೂ ನಡೆದಿರ್ತಕ್ಕಂತಹ ರಾಜ್ಯದಾದ್ಯಂತ ಎಲ್ಲ ಸ್ಮರಣ ಸಂಚಿಕೆಗಳನ್ನು ನಾವು ಇಟ್ಕೊಂಡಿರ್ತಕ್ಕಂತಹದ್ದು. ಮುಖ್ಯವಾಗಿ ನಮ್ಮ ಉದ್ದೇಶ ಇರ್ತಕ್ಕಂತಹದ್ದು ಎಲ್ಲ ವಿಚಾರ ಸಾಹಿತ್ಯ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತಂತಹ ಪುಸ್ತಕಗಳನ್ನು ನಾವು ಈ ಲೈಬ್ರರಿನಲ್ಲಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹದ್ದು. ಮತ್ತು ಮಕ್ಕಳಿಗೂ ಕೂಡ ನಾವು ಈ ಗ್ರಂಥಾಲಯವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಘಂಟುಗಳನ್ನಾಗಿರ್ಬೋದು, ಮಕ್ಕಳ ಸಾಹಿತ್ಯ ಪ್ರಕಾರಗಳಿರ್ಬೋದು, ಇದರ ಜೊತೆಗೆ ವಿಜ್ಞಾನ ಸಾಹಿತ್ಯ ಸಂಬಂಧಪಟ್ಟಂಥ ಎಲ್ಲ ಪ್ರಕಾರಗಳನ್ನು ಕೂಡ ನಾವಿಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಅಕಾಡೆಮಿ, ಕನ್ನಡ ನಾಟಕ ಅಕಾಡೆಮಿ, ಮತ್ತು ಪ್ರಸಾರಾಂಗ, ವಿಶ್ವವಿದ್ಯಾಲಯ ಮತ್ತು ಕುಣಿಗಲ್ ತಾಲೂಕಿನ ಎಲ್ಲ ಲೇಖಕರುಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಉಚಿತವಾಗಿ ಪುಸ್ತಕಗಳನ್ನು ತಂದಿದ್ದೇವೆ. ಅದರ ಜೊತೆಗೆ ಸಾಹಿತ್ಯ ಪರಿಷತ್ತಿನಿಂದ ನಾವು ಈ ತಾಣೆಗಳಿಂದ ಸಿಗದೇ ಇರತಕ್ಕಂಥ ಪುಸ್ತಕಗಳು ಹೆಚ್ಚಿಗೆ ಸಿಗಲಿ ಅನ್ನೋ ಕಾರಣದಿಂದ ನಾವು ಕೊಂಡ್ಕೊಂಡು ಕೂಡ ಅನೇಕ ಪುಸ್ತಕಗಳನ್ನು ತಂದಿದ್ದೇವೆ. ಈಗ ಸುಮಾರು ನಮ್ಮ ಗ್ರಂಥಾಲಯದಲ್ಲಿ ಒಂದು 3,000-4,000 ಪುಸ್ತಕಗಳಿದ್ದಾವೆ. ಮುಂದಿನ ದಿನಗಳಲ್ಲಿ 10,000ಕ್ಕೂ, ಅಂದರೆ ಮುಂದಿನ ವಾರದಲ್ಲೇ ಉದ್ಘಾಟನೆಯಾದ ನಂತರದಲ್ಲೇ ನಾವು ಸ್ವಪ್ನ ಬುಕ್ ಹೌಸ್ ಇರ್ಬೋದು, ಏನೋ ಅತ್ಯಂತ ಮಹತ್ವಕರವಾಗಿರ್ತಕ್ಕಂಥ ಪುಸ್ತಕ ಮಳಿಗೆ, ಮಾರಾಟ ಮಳಿಗೆ, ಅದನ್ನು ನಾವು ಅಲ್ಲಿ ಭೇಟಿ ನೀಡಿ ಲಕ್ಷಕ್ಕಿಂತ ಹೆಚ್ಚು ಬೆಲೆಯನ್ನು ತೆತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಆ ಪುಸ್ತಕಗಳನ್ನು ನಾವು ಅಲ್ಲಿ ಖರೀದಿ ಮಾಡಿಕೊಂಡು ಎಲ್ಲ ಕುಣಿಗಲ್ ತಾಲೂಕಿನ ಸಮಸ್ತ ನಾಗರಿಕ ಸಾಹಿತ್ಯಾಸಕ್ತ ಮತ್ತು ವಿದ್ಯಾರ್ಥಿ ಸನ್ಮಿತ್ರರಿಗೆ ಕೊಡಬೇಕು ಅಂತ ಅಂದ್ಕೊಂಡಿರಬೇಕು. ಅದರ ಜೊತೆಗೆ ಇವತ್ತು ನಾವು ಮಕ್ಕಳಿಗೆ ಅಥವಾ ಯಾವುದೇ ಒಂದು ಕಾರ್ಯಾಗಾರ ಇನ್ನಿತರ ನಿಟ್ಟಿನಲ್ಲಿ ಏನಾದರೂ ಪೆನ್ ಡ್ರೈವ್ ಮುಖಾಂತರ, ಪ್ರೊಜೆಕ್ಟ್ರ್ ಮುಖಾಂತರ ತೋರಿಸ್ಬೇಕು ಅನ್ನುವಂಥದ್ದಲ್ಲಿ ಒಂದು ದೊಡ್ಡ ಮಟ್ಟದ ಟಿ ವಿಯನ್ನು ಕೂಡ ನಾವು ಇಟ್ಕೊಂಡಿರ್ತಕ್ಕಂತಹದ್ದು. ಇದರ ಜೊತೆಗೆ CCTVಗಳು ಇವತ್ತು ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಅನೇಕ ಅವಕಾಶಗಳಿರ್ತಕ್ಕಂಥ CCTVಗಳನ್ನು ನಾವು ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಭದ್ರತೆಯ ದೃಷ್ಟಿಯಿಂದ. ಅದರ ಜೊತೆಗೆ ಕಂಪ್ಯೂಟರ್ಗಳು ಇರ್ತಕ್ಕಂತಹದ್ದು ಅನೇಕ. ಅದರೊಳಗೆ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗ್ರಂಥಾಲಯ ನಿರ್ಮಾಣ ಆಗೋಕ್ಕೆ ನಮ್ಮ ವೆಗೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾಗಿರ್ತಕ್ಕಂತಹ ಪಿ ಶಿವರಾಮ್ರವರು, ಪ್ರಧಾನ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಗೌರವಾನ್ವಿತ ಜಗದೀಶ್ ಟಿ ನಾಯ್ಕ್ ಅವರು, ಹಾಗೂ ನನ್ನ ಬಾಲ್ಯದ ಗೆಳೆಯರು
ಮತ್ತು ಪ್ರಗತಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸರ್ವೀಸಸ್ ಕಂಪನಿಯ ಮಾಲೀಕರು ಆಗಿರ್ತಕ್ಕಂಥ ನೀಲತ್ತಳ್ಳಿಯ ರವಿಕುಮಾರ್ ಅವರು ಅನೇಕ ಡಿಜಿಟಲ್ ಉಪಕರಣಗಳನ್ನು ಕೊಡಿಸಿರ್ತಕ್ಕಂತಹದ್ದು. ಇವೆಲ್ಲವೂ ಕೂಡ ಸದ್ಬಳಕೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ದಯವಿಟ್ಟು ಮೊಬೈಲ್ಗಳಿಂದ ದೂರ ಇದ್ದು ಈ ಪುಸ್ತಕಗಳನ್ನು ದಯವಿಟ್ಟು ನೀವು ಬಳಸ್ಕೋಬೇಕು ಮತ್ತು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಪತ್ರಿಕೆಗಳು ಕೂಡ ನಮ್ಮ ಕುಣಿಗಲ್ ತಾಲೂಕಿನ ಅನೇಕ ಎಲ್ಲ ಪತ್ರಕರ್ತರು ಕೂಡ ಉಚಿತವಾಗಿ ಈ ಪತ್ರಿಕೆಗಳನ್ನು ನಾವು ಈ ಗ್ರಂಥಾಲಯಕ್ಕೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮಾತನ್ನು ಕೊಟ್ಟಿದ್ದಾರೆ. ಪ್ರತಿ ವೃತ್ತಪತ್ರಿಕೆ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ದಿನನಿತ್ಯ ಪತ್ರಿಕೆಗಳಿರ್ಬೋದು, ಅನೇಕ ಮ್ಯಾಗ್ಝೈನ್ಗಳಿರ್ಬೋದು, ಎಲ್ಲವೂ ಕೂಡ ಈ ಲೈಬ್ರರಿನಲ್ಲಿ ಸಿಗ್ತಾ ಇದ್ದಾವೆ. ಇದಕ್ಕೆ ಹಾಗಾಗಿ ನಮ್ಮ ಕುಣಿಗಲ್ ತಾಲೂಕಿನ ಎಲ್ಲ ಪತ್ರಕರ್ತ ಸನ್ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ಪ್ರತಿದಿನ ಉಚಿತವಾಗಿ ನಾವು ಪತ್ರಿಕೆಗಳನ್ನು ಈ ಕುಣಿಗಲ್ ಸಾಹಿತ್ಯಾಸಕ್ತರಿಗೆ ಮತ್ತು ಓದುಗರಿಗೆ ಪತ್ರಿಕೆ ಓದಿ ಪ್ರಜ್ಞಾವಂತರಾಗಿ ಅನ್ನುವಂಥ ನಿಟ್ಟಿನಲ್ಲಿ ಪತ್ರಿಕೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈಗಾಗಲೇ ಕುಣಿಗಲ್ ತಾಲೂಕಿನ ಈಗ ಬಹುದೊಡ್ಡ ವಿದ್ವಾಂಸರಾಗಿರ್ತಕ್ಕಂತಹ ಈಚಿ ಬೋರ್ಲಿಂಗಯ್ಯನವರು ಮತ್ತು ಕರಿಗೌಡ ಬೀತ್ನಳ್ಳಿಯವರು, ಸೊಂದಲಗೆರೆ ಲಕ್ಷ್ಮೀಪತಿಯವರು, ನಾರಾಯಣ ವಡಾಗೆಟ್ಟ ಅವರು ಮತ್ತು ಅತ್ಯಂತ ಅದ್ಭುತ ವ್ಯಕ್ತಿ ವಿಶ್ವಕಂಠೇಗೌಡರು ಮತ್ತು ಎನ್ ಮುಕುಂದರಾಜ್ ಅವರು, ಜೊತೆಗೆ ಪ್ರಕಾಶ್ ಮೂರ್ತಿ ಮತ್ತು ಇನ್ನಿತರ ಮತ್ತು ನಮ್ಮ ಡಾಕ್ಟರ್ ಶಿವರಾಜ್ ಗೌಡ ಅಂತ ಹೇಳ್ಬಿಟ್ಟು ವೈದ್ಯರು, ಅವರು ಕೂಡ ಅನೇಕ ಪುಸ್ತಕಗಳನ್ನು ನೀಡಿರ್ತಕ್ಕಂಥದ್ದು. ಜಾಣಗೆರೆ ವೆಂಕಟರಾಮಯ್ಯನವರು ನಮ್ಮ ಜೊತೆ ಇದ್ಕೊಂಡು ಅವರೇ ಮುತುವರ್ಜಿಯಿಂದ ವಹಿಸ್ಕೊಂಡು ಅನೇಕ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಸುಮಾರು 1-2 ಲಕ್ಷ ರೂಪಾಯಿಯನ್ನು ಮೌಲ್ಯಯುತ ಪುಸ್ತಕಗಳನ್ನು ನಾವು ಕೊಂಡ್ಕೊಂಬಂದು ಈ ಲೈಬ್ರರಿನಲ್ಲಿ ಇರಿಸ್ತೀವಿ. ದಯವಿಟ್ಟು ಈ ಅವಕಾಶಗಳನ್ನು ಸದ್ಬಳಕೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಸ್ನೇಹಿತರೆ, ಕೇಳಿದ್ರಲ್ಲ, ನೀವು ಕೂಡ ಬಿಡುವಾಗಿದ್ದಾಗ ಪತ್ರಿಕೆ ಓದಬೇಕು, ಹಲವಾರು ಪುಸ್ತಕಗಳನ್ನು ಓದಬೇಕು, ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಿಮ್ಮ ಏನಾದರೂ ಚಟುವಟಿಕೆಗಳಿದ್ರೆ ದಯವಿಟ್ಟು ಭಾಗವಹಿಸಿ. ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆ ತಲುಪಿಸೋದಕ್ಕೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.